ಆತ್ಮೀಯರೇ, ಇವತ್ತಿನ ಈ ವಿಡಿಯೋದಲ್ಲಿ ಎಫ್ಡಿ ಹಾಗೂ ಮ್ಯೂಚುವಲ್ ಫಂಡ್ಸ್ ಹೂಡಿಕೆಗಳ ವ್ಯತ್ಯಾಸ ತಿಳಿದುಕೊಳ್ಳೋಣ. ಸಹಜವಾಗಿ ಎಲ್ಲರೂ ಹೇಳೋದು, ನನ್ನ ಗಳಿಕೆಯ ಉಳಿತಾಯದಿಂದ ನಾನು ಎಫ್ಡಿ, ಆರ್ಡಿ, ಗೋಲ್ಡ್, ರಿಯಲ್ ಎಸ್ಟೇಟ್, ಸ್ಟಾಕ್ಸ್ ಹಾಗೂ ಮ್ಯೂಚುವಲ್ ಫಂಡ್ಸ್ ಮೇಲೆ ಹೂಡಿಕೆ ಮಾಡಿದ್ದೇನೆ. ಆತ್ಮೀಯರೇ, ಈ ಕೆಳಗಿನ ಮಾಹಿತಿಯೊಂದಿಗೆ ಉಳಿತಾಯ ಹಾಗೂ ಹೂಡಿಕೆಗೆ ಇರುವ ವ್ಯತ್ಯಾಸ ತಿಳಿಯಬಹುದಾಗಿದೆ. ಇವತ್ತು ಚಾಟ್ ಜಿಪಿಟಿ ಹಾಗೂ ಮಾಹಿತಿ ತಂತ್ರಜ್ಞಾನದ ಮೂಲಕ ಈ ಎಲ್ಲಾ ವಿಷಯಗಳ ಮಾಹಿತಿ ತಿಳಿಯಬಹುದಾಗಿದೆ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸಣ್ಣ ಉದಾಹರಣೆಯೊಂದಿಗೆ ಎಫ್ಡಿ ಹಾಗೂ ಮ್ಯೂಚುವಲ್ ಫಂಡ್ಸ್ ಹೂಡಿಕೆಗಳ ನಡುವಿನ ವ್ಯತ್ಯಾಸ ತಿಳಿಯೋಣ. ಒಂದೂರಲ್ಲಿ ರಾಹುಲ್ ಹಾಗೂ ರೋಹನ್ ಅನ್ನೋ ಇಬ್ಬರು ಸ್ನೇಹಿತರು ತಾವು ದುಡಿದ ತಲಾ 10 ಲಕ್ಷ ಹಣವನ್ನು ಬೇರೆ ಬೇರೆ ಮೂಲಗಳ ಮೂಲಕ ಹೂಡಿಕೆ ಮಾಡುತ್ತಾರೆ. ರಾಹುಲ್ ಫಿಕ್ಸ್ಡ್ ಡೆಪಾಸಿಟ್ ನಲ್ಲಿ ಹೂಡಿಕೆ ಮಾಡಿ 5ನೇ ವರ್ಷಾಂತ್ಯಕ್ಕೆ 6.30% ಸಿಂಪಲ್ ಇಂಟ್ರೆಸ್ಟ್ ನೊಂದಿಗೆ ಹೂಡಿಕೆಯ ಗಳಿಕೆ ಪಡೆದುಕೊಂಡರೆ, ರೋಹನ್ ಒಬ್ಬ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ನ ಕನ್ಸಲ್ಟ್ ಮಾಡಿ ತನ್ನ ದೀರ್ಘಾವಧಿಯ ಗುರಿಗಳನ್ನು ಸಮಾಲೋಚಿಸಿ ಡಿಸ್ಟ್ರಿಬ್ಯೂಟರ್ನ ಸಲಹೆಯಂತೆ ಮ್ಯೂಚುವಲ್ ಫಂಡ್ನ ಡೆಟ್ ಕೆಟಗರಿಯಲ್ಲಿ ಹೂಡಿಕೆ ಮಾಡಿ 12.81% ಕಾಂಪೌಂಡ್ ಇಂಟ್ರೆಸ್ಟ್ ನೊಂದಿಗೆ ಹೂಡಿಕೆಯ ಗಳಿಕೆ ಪಡೆಯುತ್ತಾನೆ. ಇದರೊಂದಿಗೆ ಈ ಹೂಡಿಕೆಗಳ ವಿವಿಧ ವಿಷಯಗಳಾದ ಇನ್ವೆಸ್ಟ್ಮೆಂಟ್ ಟೈಪ್, ರಿಸ್ಕ್ ಫ್ಯಾಕ್ಟರ್, 5ನೇ ವರ್ಷಕ್ಕೆ ಗಳಿಸಿದ ಪ್ರತ್ಯೇಕ ಆದಾಯ, ಪಾವತಿಸಬೇಕಾದ ತೆರಿಗೆ, ನಿವ್ವಳ ಲಾಭ ಹಾಗೂ ಸ್ನೇಹಿತರೆ, ಎಫ್ಡಿಯಲ್ಲಿ ಬರುವ ಅತಿ ದೊಡ್ಡ ರಿಸ್ಕ್ ಆದ ಮೊರಟೋರಿಯಂ ಅಥವಾ ಪೇಮೆಂಟ್ ಹಾಲಿಡೇ ಬಗ್ಗೆ ಬಹಳ ಎಚ್ಚರದಿಂದಿರಬೇಕಾಗುತ್ತದೆ. ಈ ಎಫ್ಡಿಯ ವಿಷಯದಲ್ಲಿ ಬರುವ ಮೊರಟೋರಿಯಂ ಅಥವಾ ಪೇಮೆಂಟ್ ಹಾಲಿಡೇ ಎಂದರೆ ತಾತ್ಕಾಲಿಕ ಅಮಾನತು ಅಥವಾ ಮುಂದೂಡಿಕೆ ಎಂದರ್ಥ. ಇವುಗಳ ಮುಖೇನ ನಿಮ್ಮ ಬ್ಯಾಂಕ್ ಅಥವಾ ಯಾವುದೇ ಫೈನಾನ್ಷಿಯಲ್ ಸೊಸೈಟಿ RBIನ ಅನುಮೋದನೆಯೊಂದಿಗೆ ಕೆಲವು ತುರ್ತು ಪರಿಸ್ಥಿತಿಗಳಾದ ಆರ್ಥಿಕ ಬಿಕ್ಕಟ್ಟು, ಆರ್ಥಿಕ ಸ್ಥಿರತೆ ಹಾಗೂ ನೈಸರ್ಗಿಕ ವಿಪತ್ತುಗಳ ಸಂದರ್ಭದಲ್ಲಿ ನಿಮ್ಮ ಠೇವಣಿ ಮೇಲಿನ ಬಡ್ಡಿ, ಹೂಡಿಕೆಯ ಮರುಪಾವತಿಗಳು ಹಾಗೂ ಹೂಡಿಕೆಯ ಹಿಂಪಡೆಯುವಿಕೆಯನ್ನು ತಡೆಹಿಡಿಯಲಾಗುವುದು. ಎಚ್ಚರ. ಹಾಗೂ ಇದರೊಂದಿಗೆ ಇಬ್ಬರು ITR ಮುಖೇನ ಪಡೆಯುವ ಲಾಭಗಳು ಈ ಕೆಳಗಿನಂತಿವೆ. ಹೂಡಿಕೆಯ ವಿಷಯದಲ್ಲಿ ಜಾಣರಾಗಿ, ಜಾಗರೂಕರಾಗಿ ಹಾಗೂ ತಡೆ ಮಾಡದೆ ಇಂದೇ ನಿಮ್ಮ ವಿಕೇರ್ ಇನ್ವೆಸ್ಟ್ಮೆಂಟ್ ಅಡ್ವೈಸರಿಯ ಮೂಲಕ ನಿಮ್ಮ ಕುಟುಂಬದ ಮುಂದಿನ ಸುಖಕರ ಭವಿಷ್ಯಕ್ಕಾಗಿ ಒಂದು ದೊಡ್ಡ ಮೊತ್ತದ ಆಸ್ತಿಯನ್ನು ರೂಪಿಸಲು ಮ್ಯೂಚುವಲ್ ಫಂಡ್ಸ್ನಲ್ಲಿ ಹೂಡಿಕೆ ಪ್ರಾರಂಭಿಸಿ. ಹಾಗೂ ಈ ವಿಷಯವನ್ನು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಲು ಇಂದೇ ನಮ್ಮ ಸೋಷಿಯಲ್ ಮೀಡಿಯಾ ಪೇಜ್ ಹಾಗೂ ಚಾನೆಲ್ಗಳನ್ನು ಲೈಕ್, ಸಬ್ಸ್ಕ್ರೈಬ್ ಹಾಗೂ ಫಾಲೋ ಮಾಡಲು ಮರೆಯದಿರಿ. ಧನ್ಯವಾದಗಳು.